ಮೊದಲನೆಯ ಪ್ರಶ್ನೆ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಯಾವ ವಿಟಮಿನ್ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಉತ್ತರ ವಿಟಮಿನ್ ಡಿ. ಎರಡನೆಯ ಪ್ರಶ್ನೆ. ಯಾವ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಾಗಿರುತ್ತದೆ? ಎ ಗೂಬೆ, ಬಿ ಆಸ್ಟ್ರಿಚ್, ಸಿ ಗಿಳಿ, ಡಿ ಕಾಗೆ. ಉತ್ತರ ಆಸ್ಟ್ರಿಚ್. ಮೂರನೆಯ ಪ್ರಶ್ನೆ. ಭಾರತದ ಅತಿ ಉದ್ದದ ಕಡಲ ತೀರ ಯಾವ ರಾಜ್ಯದಲ್ಲಿದೆ? ಎ ಕೇರಳ, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ತಮಿಳುನಾಡು. ಉತ್ತರ ಗುಜರಾತ್. ನಾಲ್ಕನೆಯ ಪ್ರಶ್ನೆ. ಯಾವ ಹಣ್ಣಿನಲ್ಲಿ ಪೊಟ್ಯಾಸಿಯಂ ಹೆಚ್ಚು ಇರುತ್ತದೆ? ಎ ಸೇಬು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಕಲ್ಲಂಗಡಿ. ಉತ್ತರ ಬಾಳೆಹಣ್ಣು. ಐದನೆಯ ಪ್ರಶ್ನೆ. ಮಾನವನ ದೇಹದಲ್ಲಿ ಅತಿ ಬಲವಾದ ಸ್ನಾಯು ಯಾವುದು? ಎ ನಾಲಿಗೆ, ಬಿ ಹೃದಯ, ಸಿ ದವಡೆಯ ಸ್ನಾಯು, ಡಿ ತೊಡೆಯ ಸ್ನಾಯು. ಉತ್ತರ ದವಡೆಯ ಸ್ನಾಯು. ಆರನೆಯ ಪ್ರಶ್ನೆ. ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಎ ಮೈಸೂರು, ಬಿ ರಾಮನಗರ, ಸಿ ತುಮಕೂರು, ಡಿ ಶಿವಮೊಗ್ಗ. ಉತ್ತರ ರಾಮನಗರ. ಏಳನೆಯ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಎ ಗೋಬಿ, ಬಿ ಸಹಾರಾ, ಸಿ ಥಾರ್, ಡಿ ಕಲಹಾರಿ. ಉತ್ತರ ಸಹಾರಾ. ಎಂಟನೆಯ ಪ್ರಶ್ನೆ. ನೀರನ್ನು H2O ಎಂದು ಮೊದಲಿಗೆ ವಿವರಿಸಿದ ವಿಜ್ಞಾನಿ ಯಾರು? ಎ ಐಸಾಕ್ ನ್ಯೂಟನ್, ಬಿ ಹೆನ್ರಿ ಕ್ಯಾವೆಂಡಿಶ್, ಸಿ ಐನ್ಸ್ಟೈನ್, ಡಿ ಗೆಲಿಲಿಯೋ. ಉತ್ತರ ಹೆನ್ರಿ ಕ್ಯಾವೆಂಡಿಶ್. ಒಂಬತ್ತನೆಯ ಪ್ರಶ್ನೆ. ಯಾವ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿರುತ್ತದೆ? ಎ ಹಿಪ್ಪೋಪೊಟಾಮಸ್, ಬಿ ಹಸು, ಸಿ ಒಂಟೆ, ಡಿ ಜಿಂಕೆ. ಉತ್ತರ ಹಿಪ್ಪೋಪೊಟಾಮಸ್. ಹತ್ತನೆಯ ಪ್ರಶ್ನೆ. ಯಾವ ಒಣಹಣ್ಣು ನೈಸರ್ಗಿಕ ಶಕ್ತಿ ಆಹಾರ ಎಂದು ಪ್ರಸಿದ್ಧ? ಎ ಗೋಡಂಬಿ, ಬಿ ಖರ್ಜೂರ, ಸಿ ಪಿಸ್ತಾ, ಡಿ ಅಂಜೂರ. ಉತ್ತರ ಖರ್ಜೂರ.